ದರ್ಶನ್ ಅರೆಸ್ಟ್ ಆದ ಬಳಿಕ ಪೊಲೀಸ್ ಕಸ್ಟಡಿ ಅಂತ್ಯ ಆಗುವಂಥ ಸಂದರ್ಭದಲ್ಲಿ ಅವರ ವೆಯ್ಟ್ ಚೆಕ್ ಮಾಡಿದಾಗ ಮೊದಲಿಗಿದ್ದದ್ದಕ್ಕಿಂತ 3 kg ಕಡಿಮೆ ಆಗಿದ್ರು. ಈಗ ಜೈಲಿಗೆ ಸೇರಿ 12 ದಿನ ಆಗ್ತಾ ಬರ್ತಾ ಇದೆ. ಈಗ ಅಲ್ಲೂ ಕೂಡ ಡೌನ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ 15 ದಿನ ಕಂಪ್ಲೀಟ್ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸೇರಿ 15 ದಿನದಲ್ಲಿ ಇಲ್ಲಿಯವರೆಗೂ 10 kg ಕಡಿಮೆ ಆಗಿದ್ದಾರಂತೆ. ಅನ್ನ ಸಾಂಬಾರ್ ಬೇಡ, ಹಾಲೂಟ ಬೇಕು ಅಂತೇಳಿ ಕನವರಿಸ್ತಾ ಇದ್ದಾರಂತೆ. ಅದು ಹೇಗೆ ಸಿಗುತ್ತೆ ಜೈಲಲ್ಲಿ ಬಾಡೂಟ? ಫ್ಯಾಮಿಲಿ ಹೋದಾಗ ತಗೊಂಡು ಹೋಗ್ತಾರೆ. 3 ಸರಿ ವಾರದಲ್ಲಿ 3 ಬಾರಿ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ತಗೊಂಡೋಗಿ ಕೊಟ್ಟಿರ್ಬೋದೇನೋ. ಅನ್ನ ಸಾಂಬಾರು ಬೇಡ, ಬಾಡೂಟನೇ ಬೇಕು. ಕೆಲವೊಮ್ಮೆ ಸೆಲೆಬ್ರಿಟಿಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಈ ವರ್ಕೌಟ್ ಮಾಡ್ತಿರ್ತಾರೆ, ವರ್ಕೌಟಿಗೆ ತಕ್ಕಂತೆ ಫುಡ್ಡನ್ನು ತಗೋತಾ ಇರ್ತಾರೆ. ಆ ಫುಡ್ ಸಿಕ್ಕಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ಈಗ ಆ ರೀತಿಯಾಗಿ ವೆಯ್ಟ್ ಲಾಸ್ ಆಗಿದೆ ವಿನಃ ಬೇರೆ ಯಾವುದೇ ಕಾರಣ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಜೈಲು ಸೇರಿದ ಮಾತ್ರಕ್ಕೆ ಅವರು ವೆಯ್ಟ್ ಲಾಸ್ ಆದರು ಅಂತಲ್ಲ, ಅವ್ರಿಗೆ ಬಾಡಿಗೆ ತಕ್ಕಂಥ ಫುಡ್ ಸಿಗ್ತಾ ಇಲ್ಲ. ಮತ್ತು ಚಿಂತೆಯಲ್ಲಿ ಊಟ ಬಿಟ್ಟು ವೆಯ್ಟ್ ಕಡಿಮೆ ಆಗಿದೆ ಅಂತ ಯಾರು ಅಂದ್ಕೊಳ್ಳೋದು ಬೇಡ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿ ಈಗ ಸುಮಾರು ದಿನಗಳಾಗಿದೆ. 2ನೇ ಬಾರಿ ನ್ಯಾಯಾಂಗ ಬಂಧನ ಕೂಡ ಮುಂದುವರೆದಿದೆ. ಇದರ ನಡುವೆ ಯಾವಾಗಪ್ಪ ನಾವು ಹೊರಗಡೆ ಹೋಗ್ತೀವಿ ಅನ್ನೋ ಚಿಂತೆಯಲ್ಲಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಂಬಿ ಹಿಂದೆ ದರ್ಶನ್ ಫುಲ್ ಸೈಲೆಂಟ್. 15 ದಿನದಲ್ಲಿ 10 kg ತೂಕ ಇಳಿಕೆ. ಹೊರಗಿದ್ದಾಗ ದಿನಕ್ಕೊಂದು ಪ್ಲೇಸ್, ಕ್ಷಣಕ್ಕೊಂದು ಸ್ಪಾಟ್, ವೆರೈಟಿ ಫುಡ್, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಿದ್ದ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಆರೋಪಿ ಕಂಬಿ ಹಿಂದೆ ಹೋಗಿ ಅರ್ಧ ತಿಂಗಳಾಗ್ತಾ ಬರ್ತಿದೆ. ಅಷ್ಟರಲ್ಲಿ ಹಲವು ಬದಲಾವಣೆಗಳಾಗಿವೆ. ಪರಪ್ಪನ ಅಗ್ರಹಾರ ಅಂದ್ರೆ ಹೇಳಬೇಕಾ? ಜೈಲಲ್ಲಿರೋ ಎಲ್ರಿಗೂ ಕೂಡ ಒಂದೇ ರೀತಿಯ ಊಟ, ಸಿಕ್ಕಿದಷ್ಟೇ ಮೃಷ್ಟಾನ್ನ. ಸಿಗೋ ಊಟ ತಿಂದೇ ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸ್ಥಿತಿ. ಹೀಗಿರುವಾಗ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದು ನೋಡಲಾಗದ ಸ್ಥಿತಿಯಲ್ಲಿದ್ದಾರೆ. ಹೈಫೈ ಊಟ ಇಲ್ಲದೆ ಸೊರಗಿದ ದಾಸ. ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ ದರ್ಶನ್ ಗಟ್ಟಿ ಮುಟ್ಟಾಗಿ ಜಬರ್ದಸ್ತ್ ಆಗಿದ್ರು. ಆದ್ರೆ ಜೈಲೂಟ ತಿಂದು ತಿಂದು ನಟ ಬರೋಬ್ಬರಿ 10 kg ತೂಕ ಕಡಿಮೆಯಾಗಿದ್ದಾರೆ ಎನ್ನಲಾಗಿದೆ. ವಿತೌಟ್ ಡಯಟ್, ವಿತೌಟ್ ಜಿಮ್ ತೂಕ ಇಳಿಕೆಯಾಗಿದ್ದು ನೋಡಲು ತೆಳ್ಳಗಾಗಿದ್ರಂತೆ. ಹಂಕ್ ಮ್ಯಾನ್ ಆಗಿದ್ದ ದರ್ಶನ್ ಸರಿಯಾಗಿ ಊಟ ಸೇವಿಸದೆ ಸೊರಗಿ ಹೋಗಿದ್ರಂತೆ. ರಿಲೀಸ್ ಆಗುವಷ್ಟರಲ್ಲಿ ಇನ್ನೆಷ್ಟು ಸಣ್ಣಗಾಗಿ ಹೊರಬರ್ತಾರೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.